ಸ್ಯಾಂಡ್ ಮಾಫಿಯಾ ಅಕ್ರಮ ಸ್ಯಾಂಡ್ ಮಾಫಿಯಾದ ವಿರುದ್ಧವಾಗಿ ದಿಟ್ಟ ವರದಿಯನ್ನ ಪ್ರಸಾರ ಮಾಡಿದ್ದು ರಿಪಬ್ಲಿಕ್ ಕನ್ನಡ. ಇದು ನಾವೇ ಬ್ರೇಕ್ ಮಾಡಿದ, ನಾವೇ ಫಾಲೋ ಅಪ್ ಮಾಡಿದ ಸುದ್ದಿಯ ಮತ್ತೊಂದು ಇಂಪ್ಯಾಕ್ಟ್. ಲೋಕಾಯುಕ್ತದವರೆಗೂ ಕೂಡ ದಾಖಲಾಗಿದೆ ದೂರು. ಕೆರೆಯಲ್ಲಿ ಅಕ್ರಮವಾಗಿ ಮಣ್ಣನ್ನ ಮರಳನ್ನ ಮಾಫಿಯಾ ಗ್ಯಾಂಗ್ ಲೂಟಿ ಮಾಡ್ತಿದ್ದ ಪ್ರಕರಣ. ರಿಪಬ್ಲಿಕ್ ಕನ್ನಡ ತನಿಖಾ ವರದಿ ಬಳಿಕ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. 5 ಅಕ್ರಮ ಮರಳು ಅಡ್ಡೆ ಸೀಸ್ ಮಾಡಿದೆ ಜಿಲ್ಲಾಡಳಿತ. ರಿಪಬ್ಲಿಕ್ ಕನ್ನಡ ವರದಿಯ ಬಳಿಕ ಎಚ್ಚೆತ್ತು 5 ಪ್ರತ್ಯೇಕ ಎಫ್ಐಆರ್ ಕೂಡ ದಾಖಲಾಗಿದೆ. ಮರಳು ಲೂಟಿಕೋರರ ಹೆಸರನ್ನ ಉಲ್ಲೇಖ ಮಾಡಿಲ್ಲ, ಗಮನಿಸಬೇಕಾದ ಸಂಗತಿ ಇದು. ಎಫ್ಐಆರ್ ದಾಖಲಾಗಿದೆ, ಆದರೆ ಯಾರು ಮರಳು ಮಾಫಿಯಾದಲ್ಲಿ ಇದ್ದವರು ಅವರ ಹೆಸರಿಲ್ಲೆಲ್ಲೂ ಕೂಡ ದಾಖಲಾಗಿಲ್ಲ. ಇಲ್ಲೂ ಕೂಡ ನಡೀತಾ ಇದೆಯಾ ಕಣ್ಣಾಮುಚ್ಚಾಲೆ ಆಟ. ಯಾದಗಿರಿಯಲ್ಲಿ ಕೃಷ್ಣಾ ನದಿ ಪಾತ್ರದಲ್ಲಿ ನಡೀತಾ ಇದ್ದ ಮಾಫಿಯಾ, ನೀವೇನ್ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದನ್ನ ಈ ವರದಿ ಪ್ರಸಾರ ಮಾಡಿದ ದಿನ ಲೈವ್ ನಲ್ಲಿ ಶೂಟ್ ಮಾಡಿದ ದೃಶ್ಯಗಳಿವೆ. ನಮ್ಮ ಇಬ್ಬರು ಪ್ರತಿನಿಧಿಗಳು ನಿಂತು ಅಲ್ಲಿ ಈ ಇಡೀ ಸ್ಯಾಂಡ್ ಮಾಫಿಯಾದ ವಿರುದ್ಧವಾಗಿ ವರದಿಯನ್ನ ಪ್ರಸಾರ ಮಾಡಿದ್ರು. ಇನ್ಫ್ಯಾಕ್ಟ್ ಈ ಮಾಫಿಯಾಗೆ ಸಂಬಂಧಪಟ್ಟ ವ್ಯಕ್ತಿಗಳು ಟಿಪ್ಪರ್ ಅನ್ನ ಅಡ್ಡ ನಿಲ್ಲಿಸಿ ರಿಪಬ್ಲಿಕ್ ಕನ್ನಡದ ವರದಿಗಾರರ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೂ ಬಿಡದೆ ನಿರಂತರವಾಗಿ ವರದಿ ಪ್ರಸಾರ ಮಾಡಿದ ನಂತರದಲ್ಲಿ 5 ಪ್ರತ್ಯೇಕ ಎಫ್ಐಆರ್ ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ನಾಗರಾಜ್, ಎಫ್ಐಆರ್ಗಳು ದಾಖಲಾಗಿದೆ, ಆದರೆ ಇಲ್ಲೂ ಕೂಡ ಏನಾದರೂ ಕಣ್ಣೊರೆಸುವ, ಕೆಲವರನ್ನ ರಕ್ಷಿಸುವ ಪ್ರಯತ್ನ ಆಗ್ತಾ ಇದೆಯಾ ಅನ್ನೋ ಅನುಮಾನ. ವಿವರಿಸ್ತಾ ಹೋಗ್ಬೋದಾ ಎಫ್ಐಆರ್ ನಲ್ಲಿ ಏನೆಲ್ಲ ಇದೆ, ಏನೆಲ್ಲ ಮಿಸ್ ಔಟ್ ಆಗಿದೆ ಅನ್ನೋದನ್ನ? ಖಂಡಿತ ಸ್ಮಿತಾ, ಏನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ನಡೀತಿರುವಂತಹ ಕೃಷ್ಣಾ ನದಿಯಲ್ಲಿ ನಡೀತಿರುವಂತಹ ಅಕ್ರಮ ಮರಳು ಗಣಿಗಾರಿಕೆ ಬಗ್ಗೆ ರಿಪಬ್ಲಿಕ್ ಕನ್ನಡ ಸತತವಾಗಿ ಏನು ವರದಿಯನ್ನ ಮಾಡ್ತಾನೆ ಇರುವಂತದ್ದು. ಈ ವರದಿ ಬೆನ್ನಲ್ಲೇ ಏನು ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಈಗಾಗಲೇ 5 ಪ್ರತ್ಯೇಕ ಪ್ರಕರಣವನ್ನು ದಾಖಲು ಮಾಡಿರುವಂತದ್ದು. ಅದರ ಜೊತೆಗೆ 5 ಅಕ್ರಮ ಮರಳು ಅಡ್ಡೆಗಳನ್ನು ಸಹ ಸೀಸ್ ಮಾಡಿರುವಂತದ್ದು. ಆದ್ರೆ ಈ 5 ಎಫ್ಐಆರ್ ನಲ್ಲಿ ಈ ಅಕ್ರಮ ನಡೆಸ್ತಾ ಇರುವಂತಹ ವ್ಯಕ್ತಿಗಳ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಯಾಕಂತಂದ್ರೆ ಈ ಒಂದು ಅಕ್ರಮ ನಡೆಸುವವರ ಹಿಂದೆ ಏನು ಈ ಒಂದು ಪೊಲೀಸರು ಇದಾರ ಅನ್ನುವಂತ ಶಂಕೆ ಸಹ ಇಲ್ಲಿ ವ್ಯಕ್ತವಾಗ್ತಿರುವಂತದ್ದು. ಯಾಕಂತಂದ್ರೆ ಪೊಲೀಸರು ಎಫ್ಐಆರ್ ನಲ್ಲಿ ಪದೇ ಎಫ್ಐಆರ್ ಮಾಡ್ತಾರೆ, ಆದ್ರೆ ಅನ್ನೋನ್ ವ್ಯಕ್ತಿಯಲ್ಲಿ ಅಂತಂದ್ರೆ ಅನಾಮಧೇಯ ವ್ಯಕ್ತಿ ಹೆಸರಲ್ಲಿ ಈ ಒಂದು ಎಫ್ಐಆರ್ ದಾಖಲು ಮಾಡ್ತಾರೆ. ಇದೇ ಒಂದು ಈ ಒಂದು ಅಕ್ರಮ ಗಣಿಗಾರಿಕೆ ದಂಧೆಕೋರರಿಗೆ ಇದೊಂದು ಪುಷ್ಟಿ ನೀಡಿದಂತ ಆಗ್ತಾ ಇರ್ಬೋದು. ಯಾಕಂತಂದ್ರೆ ಈ ಹಿಂದೆನೇನು ಪೊಲೀಸರಿಗೂ ಸಹ ಒಂದು ಒತ್ತಡ ಇದೆ ಅನ್ನುವಂತ ಅನುಮಾನ ಸಹ ಈ ಒಂದು ಪ್ರಶ್ನೆಗೆ ಹುಟ್ಕೊಳ್ತಾ ಇರುವಂತದ್ದು. ಯಾಕಂತಂದ್ರೆ ಪೊಲೀಸರು ಒಂದು ಎಫ್ಐಆರ್ ಮಾಡ್ಬೇಕಾದ್ರೆ ಇದು ಯಾವ ಜಾಗೆಗೆ ಸೇರಿದ್ದು, ಯಾವ ವ್ಯಕ್ತಿಗೆ ಸೇರಿದ್ದು, ಎಲ್ಲ ಆಧಾರದ ಮೇಲೆ ಒಂದು ಎಫ್ಐಆರ್ ಅನ್ನು ದಾಖಲಿಸಬೇಕಾಗುತ್ತೆ. ಆದ್ರೆ ಇದು ಯಾವುದೇ ಕೆಲಸನ ಇಲ್ಲ ಪೊಲೀಸ್ ಇಲಾಖೆ ಮಾಡಿಲ್ಲ. ಯಾಕಂತಂದ್ರೆ ಇವರಿಗೆ ಯಾವುದೇ ಒಂದು ಪ್ರಭಾವಿಗಳ ಒತ್ತಡ ಇರೋದ್ರಿಂದಾನೇ ಈ ರೀತಿ ಒಂದು ಮಾಡೋದು ನಡೀತಾ ಇರುವಂತದ್ದು ಸ್ಮಿತಾ. ಯಾಕಂತಂದ್ರೆ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿದ್ದಂತಂದ್ರೆ ಈ ಎಫ್ಐಆರ್ ನಲ್ಲಿ ಪ್ರಮುಖವಾಗಿ ಒಂದು ಅಡ್ಡೆ ಇರಬಹುದು ಮತ್ತೆ ಅಡ್ಡೆ ನಡೆಸುವಂತವರ ಹೆಸರು ಉಲ್ಲೇಖ ಆಗಿರ್ಬೇಕಾಗಿತ್ತು. ಆದ್ರೆ ಇದು ಯಾವುದು ಸಹ ಪೊಲೀಸ್ ಇಲಾಖೆ ಮಾಡಿಲ್ಲ. ಏನೋ ಒಂದು ಸರ್ವೆ ನಂಬರ್ ಆಧಾರದ ಮೇಲೆ ಒಂದು 5 ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡು ಅಡ್ಡೆಗಳನ್ನ ಸೀಸ್ ಮಾಡಿದ್ದಾರೆ. ಆದ್ರೆ ಈ ಒಂದು ಅಕ್ರಮದ ಹಿಂದೆ ಯಾರಿದ್ದಾರೆ ಅನ್ನೋದು ಸಹ ಪೊಲೀಸರು ಸಹ ಈ ಒಂದು ಮಾಹಿತಿಯನ್ನ ಬಿಟ್ಕೊಡ್ತಾ ಇಲ್ಲ. ಯಾಕಂತಂದ್ರೆ ಇದರಿಂದ ಪೊಲೀಸರಿಗೆ ಒತ್ತಡ ಇದೆ ಅಥವಾ ಪ್ರಭಾವಿಗಳ ಇದರಲ್ಲಿ ಕೃಪಾ ಕಟಾಕ್ಷ ಇದೆ ಅನ್ನುವಂತ ಪ್ರಶ್ನೆ ಸಹ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು ಸ್ಮಿತಾ. ನಾಗರಾಜ್, ಈಗ ನೋಡಿ, ರಾಜುಗೌಡರು ಅಲ್ಲಿನ ಮಾಜಿ ಏನು ಶಾಸಕರು, ಅವರು ರಿಪಬ್ಲಿಕ್ ಸ್ಟುಡಿಯೋದಲ್ಲಿ ಕುತ್ಕೊಂಡು ಆರೋಪ ಮಾಡಿದ್ರು ಅಲ್ಲಿರುವ ಪ್ರಭಾವಿ ಶಾಸಕರು, ಅವ್ರ ಪುತ್ರ ಎಲ್ಲರೂ ಕೂಡ ಇನ್ವಾಲ್ವ್ ಆಗಿದ್ದಾರೆ, ಹಾಗಾಗಿ ಪೊಲೀಸರು ಕೂಡ ಹೆದರ್ತಾರೆ, ಹಾಗೆ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ನ ಅಧಿಕಾರಿಗಳು ಕೂಡ ಹೆದರ್ತಾರೆ ಅಲ್ಲಿ ಹೋಗ್ಲಿಕ್ಕೆ, ಇದರ ವಿರುದ್ಧವಾಗಿ ಕ್ರಮ ಕೈಗೊಳ್ಳಿಕ್ಕೆ ಅಂತ ಹೇಳಿ. ಈಗ ಎಫ್ಐಆರ್ ಹಾಕ್ತಾರೆ, ಹೆಸರು ಉಲ್ಲೇಖ ಮಾಡೋಲ್ಲ ಅಂತಂದ್ರೆ ಈ ಆರೋಪಗಳೇನ್ ಕೇಳೋಕ್ ಸಿಕ್ಕಿತ್ತು ಮಾಜಿ ಶಾಸಕರದು ನಿಜ ಅಂತ ಅನ್ಸೋದಿಲ್ವಾ? ಅನುಮಾನ ದಟ್ಟವಾಗೋದಿಲ್ವಾ? ಖಂಡಿತ ಸ್ಮಿತಾ, ಏನಂತಂದ್ರೆ ಈ ಒಂದು ಮಾಜಿ ಶಾಸಕರ ಆರೋಪಕ್ಕೆ ಮತ್ತೆ ಈ ಒಂದು ಎಫ್ಐಆರ್ ಕಾಪಿಗಳನ್ನು ಕಂಪೇರ್ ಮಾಡಿದಾಗ ಈ ಒಂದು ಆರೋಪ ನಿಜ ಅನ್ನೋದು ದಟ್ಟ ಅನ್ಸುತ್ತೆ. ಯಾಕಂತಂದ್ರೆ ಸಾರ್ವಜನಿಕ ವಲಯದಲ್ಲೂ ಸಹ ಈ ಒಂದು ಆರೋಪ ಏನು ಜಿಲ್ಲೆಯಲ್ಲಿ ಸಹ ವ್ಯಾಪಕವಾಗಿ ಹರಡ್ತಾ ಇರುವಂತದ್ದು. ಯಾಕಂತಂದ್ರೆ ಈ ಒಂದು ಆರೋಪ ಇದೆಯಲ್ಲ, ಈ ಆರೋಪಕ್ಕೆ ಇದೊಂದು ಪುಷ್ಟಿ ನೀಡಿದಂತ ಆಗ್ತಾ ಇದೆ. ಯಾಕಂತಂದ್ರೆ ಈ ಎಫ್ಐಆರ್ ನಲ್ಲಿ ಆರೋಪಿಗಳ ಒಂದೇ ಒಂದು ಎಫ್ಐಆರ್ ಅಲ್ಲಿ ಅವರು ಸಹ ಒಬ್ಬನೇ ಆದ್ರೂ ಒಂದು ಆರೋಪಿ ಹೆಸರು ಇರಬೇಕಾಗಿತ್ತು. ಆದ್ರೆ ಪೊಲೀಸ್ ಇಲಾಖೆ ಯಾವುದೇ ಒಂದು ಆರೋಪಿ ಹೆಸರು ಉಲ್ಲೇಖ ಮಾಡದೆ ಈ ಒಂದು ಎಫ್ಐಆರ್ ದಾಖಲಿಸಿರುವುದು ಈ ಒಂದು ಅನುಮಾನಕ್ಕೆ ಏನು ಒಂದು ಅನುಮಾನವನ್ನು ನಿಜ ಅನ್ನು ಹೇಳುವ ರೀತಿಯಲ್ಲಿ ಇರುವಂತದ್ದು ಸ್ಮಿತಾ. ಧನ್ಯವಾದ ನಾಗರಾಜ್ ಮಾಹಿತಿಗಾಗಿ.
ಎರಡೆರಡು ಕಡೆಯಲ್ಲಿ ಈ ರೀತಿಯಾಗಿ ಅಕ್ರಮವಾಗಿ ಮರಳು ಮಣ್ಣನ್ನ ಕದೀತಾ ಇದ್ದ ದಗಾಕೋರರ ಬಗ್ಗೆ ರಿಪಬ್ಲಿಕ್ ಕನ್ನಡ ದಿಟ್ಟ ವರದಿಗಾರಿಕೆಯನ್ನ ಪ್ರಸಾರ ಮಾಡಿತ್ತು. ಒಂದು ಬೆಂಗಳೂರಿನ ಹೊರ ವಲಯದಲ್ಲಿ ಕರ್ಪೂರ ಕೆರೆ, ಹಾಗೆ ಮತ್ತೊಂದು ಕಡೆಯಲ್ಲಿ ಯಾದಗಿರಿಯ ಸುರಪುರದಲ್ಲಿ ಆಗ್ತಾ ಇದ್ದ ಮರಳು ಮಾಫಿಯಾ. ಎರಡೂ ವಿಚಾರವನ್ನ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. YGF ಮರಳು ಲೂಟಿಕೋರರ ವಿರುದ್ಧ ಇದೀಗ FIR ಆಗಿದೆ. FIR ದಾಖಲಾದ್ರೂ ಕೂಡ ಯಾರದ್ದೂ ಹೆಸರಲ್ಲಿಲ್ಲ, ಅನ್ನೌನ್ ಪರ್ಸನ್ಸ್ ಅಂತ ಹೇಳಿ ಅಲ್ಲಿ ನಮೂದು ಮಾಡಿದ್ದಾರೆ. ಅಧಿಕಾರಿಗಳಿಗೆ ಹೆಸರು ದಾಖಲಿಸೋಕೆ ಯಾಕಾಗ್ತಿಲ್ಲ? ಭಯಾನ. ಇಲ್ಲಿನ ವಾಹನಗಳ ಮಾಲೀಕರು ಯಾರು ಅಂತ ಗೊತ್ತಾಗೋದಿಲ್ವಾ? ಪಬ್ಲಿಕ್ ಡೊಮೈನ್ ಅಲ್ಲಿ ಇರುತ್ತೆ. ಆ ಟಿಪ್ಪರ್ಗಳಲ್ಲಿರುವ ನಂಬರ್ ಪ್ಲೇಟ್ಗಳು, ಆ ನಂಬರ್ ಪ್ಲೇಟ್ ಅನ್ನ ಹಾಕಿ ಹೊಡೆದ್ರೆ ಯಾರಿಗೆ ಸಂಬಂಧಪಟ್ಟಿದ್ದು ಇದು? ನೋಡಿ, ರಿಪಬ್ಲಿಕ್ ಕನ್ನಡನೂ ಕೂಡ ದೃಶ್ಯದಲ್ಲಿ ತೋರಿಸ್ತಾ ಇದೆ. ವೆರಿ ಕ್ಲಿಯರ್ ಕಟ್, ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ ನಂಬರ್ ಪ್ಲೇಟ್. ಜಸ್ಟ್ ಇದನ್ನ ಗೂಗಲ್ ಮಾಡಿದ್ರು ಸಾಕು ಯಾರ ಮಾಲೀಕತ್ವದಲ್ಲಿ ಇದೆ ಈ ಟಿಪ್ಪರ್ ಅಂತ ಗೊತ್ತಾಗುತ್ತೆ. ಆದ್ರೂ ಕೂಡ ಪೊಲೀಸರು ದಾಖಲು ಮಾಡಿರುವ FIR ನಲ್ಲಿ ಯಾವ ವ್ಯಕ್ತಿಯ ಹೆಸರು ಕೂಡ ಇಲ್ಲ. ಇದು ಮತ್ತಷ್ಟು ಅನುಮಾನಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಯಾರನ್ನ ರಕ್ಷಣೆ ಮಾಡಲಿಕ್ಕೆ, ಯಾರ ಹೆಸರನ್ನ ಗೌಪ್ಯವಾಗಿಡ್ಲಿಕ್ಕೆ, ಯಾರ ಹೆಸರನ್ನ ಸಾರ್ವಜನಿಕರ ಮುಂದೆ ಬರದೇ ಇರೋ ರೀತಿಯಲ್ಲಿ ರಕ್ಷಣೆ ಮಾಡಲಿಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ ಪೊಲೀಸರು. ಅನುಮಾನ ಸಹಜ. FIR ದಾಖಲಾಗಿದೆ, 5 ಪ್ರತ್ಯೇಕ FIR. ಆದ್ರೆ ಯಾರ ವಿರುದ್ಧವಾಗಿ FIR? ಅನ್ನೋನ್ ಪರ್ಸನ್. ಯಾರು ಅಂತಲೇ ಗೊತ್ತಿಲ್ವಂತೆ. ಅಲ್ಲಿ ಮರಳು ಮಾಫಿಯಾ ನಡೀತಾ ಇದೆ, ಆದ್ರೆ ಯಾರು ಮಾಡ್ತಿದ್ದಾರೆ ಗೊತ್ತಿಲ್ಲ. ಇದು ಸದ್ಯಕ್ಕೆ ಯಾದಗಿರಿ ವ್ಯಾಪ್ತಿಯ ಪೊಲೀಸರ ಕಾರ್ಯವೈಖರಿ. ಇದನ್ನ ಕೂಡ ನೇರವಾಗಿ ಪ್ರಶ್ನೆ ಮಾಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಎಲ್ಲಿವರೆಗೂ ಈ ಅಕ್ರಮ ಮರಳು ಮಾಫಿಯಾದ ಹಿಂದಿರುವ ಅಷ್ಟೂ ಮುಖಗಳು ಎಕ್ಸ್ಪೋಸ್ ಆಗೋದಿಲ್ವೋ, ಎಲ್ಲಿವರೆಗೂ ಅವರ ವಿರುದ್ಧವಾಗಿ ಕ್ರಮ ಆಗೋದಿಲ್ವೋ, ಎಲ್ಲಿವರೆಗೂ ಕೃಷ್ಣಯ್ಯ ಒಡಲನ್ನ ಲೂಟಿ ಮಾಡೋ ಕಾರ್ಯ ಬಿಡೋದಿಲ್ವೋ, ಅಲ್ಲಿವರೆಗೂ ರಿಪಬ್ಲಿಕ್ ಕನ್ನಡ